ಡಿಟರ್ಮೈನ್ ದಿ ಸೆಂಟರ್ ಆಫ್ ದಿ ಫಿಗರ್ ಅಂತ ಕೇಳಿದ್ದಾರೆ. ಇದು ರೆಕ್ಟಾಂಗಲ್ 1 ಅಂತ ಈ ರೆಕ್ಟಾಂಗಲ್ ಅನ್ನ 1, ಸೆಮಿ ಸರ್ಕಲ್ ಅನ್ನ 2 ಮತ್ತೆ ಸರ್ಕಲ್ ಅನ್ನ 3 ಅಂತ ನಂಬರಿಂಗ್ ಮಾಡೋಣ. ಏರಿಯಾ ಆಫ್ ರೆಕ್ಟಾಂಗಲ್ 1 ಇದು ಬೇಸು, ಬ್ರೆಡ್ತ್ 400, ಇದು ಹೈಟ್ 500. ಸೊ ಏರಿಯಾವನ್ನು 20,000 ಸ್ಕ್ವೇರ್ ಬರುತ್ತೆ. ಏರಿಯಾ 1 ಬರೋಣ. ಸೆಂಟ್ರಾಯ್ಡ್ ಆಫ್ ಏರಿಯಾ 1 y ಆಕ್ಸಿಸ್ ಇಂದ 400/2 200 mm, x ಆಕ್ಸಿಸ್ ಇಂದ 500/2 250 mm ಬರುತ್ತೆ. ಏರಿಯಾ 2 x1 y1 ಬರ್ದಿದ್ದೀವಿ. ಏರಿಯಾ 2 5/2 ಇಂಟು ರೇಡಿಯಸ್ 400/2 200 ಸ್ಕ್ವೇರ್. ಏರಿಯಾ 2 ಇಷ್ಟು ಬರುತ್ತೆ. ಏರಿಯಾ 2 ಬರೆಯೋಣ. ಸೆಂಟರ್ ಆಫ್ ಏರಿಯಾ 2 y ಆಕ್ಸಿಸ್ ಇಂದ ಇದು ರೇಡಿಯಸ್ ದೂರದಲ್ಲಿ ಇದೆ 200 mm, x3 x2 200 mm, 400/2 200 mm 200 ಮತ್ತೆ y2 ಈ ಡಿಸ್ಟೆನ್ಸ್ ಪ್ಲಸ್ 4r/3π, ಇದು 500, ಇದು 4r/3π, 4 6 200 /3π 84.33 y2 x2 ಮತ್ತೆ y2 ಬರೆದಿದ್ದೀವಿ. ನೆಕ್ಸ್ಟ್ ಏರಿಯಾ 3 πr², 5 × 25 ಸ್ಕ್ವೇರ್. ಇದು ಡಿಡಕ್ಷನ್ ಅಲ್ಲಿ ಬರುತ್ತೆ, ಸೊ ಅದಕ್ಕೆ ಮೈನಸ್. ಏರಿಯಾ 3 ಇಷ್ಟು ಬರುತ್ತೆ. ಏರಿಯಾ 3 ಬರೆದಿದ್ದೀವಿ. ಸೆಂಟರ್ ಆಫ್ 3 ಇಲ್ಲಿಂದ ಇಲ್ಲಿವರೆಗೆ 150 ಮತ್ತೆ ಇಲ್ಲಿಂದ ಇಲ್ಲಿವರೆಗೆ ಅದು 50/2 25, ಸೊ 175 mm. ಮತ್ತೆ ಸೆಂಟರ್ ಆಫ್ 3 ಇಲ್ಲಿಂದ ಇಲ್ಲಿವರೆಗೆ ಅದು 200, ಸೊ 200. 3 ಮತ್ತೆ y3 ಅನ್ನು ಬರೆದಿದ್ದೀವಿ. ಸೆಂಟ್ರಾಯ್ಡ್ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ x ಬಾರು ಮತ್ತೆ y ಬಾರು ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ a1 x1 y1 a2 x2 y2 a3 x3 y3 ಡಿವೈಡ್ ಬೈ ಸಮೇಷನ್ ai. ಎಲ್ಲ ಏರಿಯಾಸ್ ಕ್ಯಾಲ್ಕುಲೇಟ್ ಮಾಡೋಣ. ಇದು ನೆಗೆಟಿವ್, ಸೊ ಏರಿಯಾ ಸಮೇಷನ್ ai x ಬಾರ್ ಕ್ಯಾಲ್ಕುಲೇಟ್ ಮಾಡಿದಾಗ y ಬಾರ್ ಕ್ಯಾಲ್ಕುಲೇಟ್ ಮಾಡಿದಾಗ ಇಷ್ಟು ವ್ಯಾಲ್ಯೂಸ್ ಬರುತ್ತೆ. ಫೈನಲಿ ಇದು ಕ್ಯಾಲ್ಕುಲೇಷನ್ ಪಾರ್ಟ್ ಫುಲ್ಲು ಟೋಟಲು ಸರಿಯಾಗಿ ನೋಡ್ಕೊಳ್ಳಿ. ಸೆಂಟ್ರಾಯ್ಡ್ ರೆಪ್ರೆಸೆಂಟೇಷನ್ ಮಾಡೋಣ. ಇದು ಸೆಂಟ್ರಾಯ್ಡು y ಆಕ್ಸಿಸ್ ಇಂದ 200.188 mm ದೂರದಲ್ಲಿದೆ ಮತ್ತೆ x ಆಕ್ಸಿಸ್ ಇಂದ 331.035 mm ದೂರದಲ್ಲಿ